ಟಿಸಿಎಂ ಕುಟುಂಬದಿಂದ ಪ್ರತ್ಯಂಗಿರ ಹೋಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಈಗ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಶಾಸಕ ಯತ್ನಾಳ್ ಒಂದು ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ದಾರೆ. ಶತ್ರು ಸಂಹಾರಕ್ಕೆ ಪ್ರತ್ಯಂಗಿರ ದೇವಿ ದರ್ಶನವನ್ನ ಮಾಡಿರಬಹುದು, ದೇವರು ಯಾರನ್ನು ಕೂಡ ನಾಶ ಮಾಡಲ್ಲ ಅನ್ನೋದು ಅವ್ರ ಸ್ಟೇಟ್ಮೆಂಟ್ನ ಭಾಗ. ಸುಪ್ರೀಂ ಕೋರ್ಟ್ನಲ್ಲಿ ಕೆಲವನ್ನ ರಿಜೆಕ್ಟ್ ಮಾಡಿದ ಹಾಗೆ ಡಿಕೆಶಿ ಪ್ರಾರ್ಥನೆಯನ್ನ ಕೂಡ ದೇವರು ರಿಜೆಕ್ಟ್ ಮಾಡ್ತಾನೆ. ಶತ್ರು ಸಂಹಾರ ಅಂದ್ರೆ ಯಾರು? ಸಿದ್ದರಾಮಯ್ಯ ನಾಶನ, ಸತೀಶ್ ಜಾರಕಿಹೊಳಿ ನಾಶನ ಅಥವಾ ಪರಮೇಶ್ವರ್ ನಾಶನ ಅಂತ ಅವರು ಕೂಗಾಡಿದ್ದಾರೆ. ಕಾಂಗ್ರೆಸ್ನ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ಮಾತಾಡ್ತಾ ಕಾಲೆಳ್ತಿದ್ದಾರೆ. ಡಿಕೆಶಿಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಲ್ಲ ಅಂತ ಯತ್ನಾಳ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾರು ಸಿದ್ದರಾಮಯ್ಯನ ನಾಶ ಆಗಬೇಕು, ಶತ್ರು ಅಂದ್ರೆ ಯಾರು ನಮ್ಮ ಸತೀಶ್ ಜಾರಕಿಹೊಳಿ ನಾಶ ಆಗಬೇಕು, ಶತ್ರು ಅಂದ್ರೆ ಯಾರು ಇವರೆಲ್ಲರೂ ನಾಶ ಆಗಬೇಕು, ಪರಮೇಶ್ವರ ನಾಶ ಆಗಬೇಕು. ಪಾಪ ಹೋಗ್ಯಾರ ಅವರು, ಯಾರು ನಾಶ ಆಗೋದಿಲ್ಲ. ಯಾರನ್ನ ನಾಶ ಆಗಿರುತ್ತೆ ದೇವ್ರ ಬಳಿ ಬಿಡಿದ್ರೆ ದೇವ್ರು ಎಂದೂ ಅಂಥದಕ್ಕೂ ಅಲೋವ್ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ನಾಗ ಯಾವ ಕೆಲವೊಂದಕ್ಕೆ ಹಂಗೆ ಅಲೋವ್ ಮಾಡೋದಿಲ್ಲ, ದೇವ್ರನ್ನೂ ಅಲೋವ್ ಮಾಡೋದಿಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಇವ್ರು ಏನು ಯಾವ ಪ್ರತಿಂಗ್ಯಾರ ಮಾಡಲಿ, ಯಾವುದಾರು ಮಾಡಲಿ, ಯಾವುದಾರು ಜ್ಯೋತಿಷ್ಯ ಜಾನ್ಯವರಿ ಒಳಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಖಚಿತ ಅಂತೇಳಿ ಹೇಳ್ದೆ ಯಾರು ಹೇಳಿದ್ರು ಏನಾಗೋದಿಲ್ಲ. ಸಿದ್ದರಾಮಯ್ಯ ನಾ ಚಾಲೆಂಜ್ ಮಾಡ್ತೀನಿ, ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಉಂಟಾದಂತಹ ಹಿನ್ನಡೆಯ ಎಳೆಯನ್ನೇ ತೆಗೆದುಕೊಂಡು ಯತ್ನಾಳ್ ಅವರು ಕುಹಕುವಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಶತ್ರು ಸಂಹಾರ ಅಂತ ಹೇಳಿದ್ರೆ ಯಾವ ಶತ್ರು ಸಂಹಾರ? ಅವರ ವಿರೋಧದಲ್ಲಿರುವಂತಹ ಸಿದ್ದರಾಮಯ್ಯನ, ಸತೀಶ್ ಜಾರಕಿಹೊಳಿನ, ಪರಮೇಶ್ವರ ಅಂತ ಕೇಳೋ ಮೂಲಕ ಕಾಲೆಳೆದಿದ್ದಾರೆ.